ಬೇಯಿಸಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಮೆಣಸು 1 ಸ್ಪೂನು, ಮತ್ತು ಸಬ್ಬಕ್ಕಿ ಸೊಪ್ಪು, ಹೀರೆಕಾಯಿ, ಹೆಸ್ರು ಕಾಳು ಬೇಯಿಸಿ ಇಟ್ಕೊಂಡಿರೋದು. ಇದು ರುಬ್ಬೋದಕ್ಕೆ 3 ಸ್ಪೂನಷ್ಟು ಹೆಸ್ರು ಕಾಳು, ಪಲ್ಯ ಒಗ್ಗರಣೆಗೆ. ರುಬ್ಬಕ್ಕೆ ಏನೇನು ಬೇಕು ಅಂತ ಹಾಕ್ಕೊಂಡು ತೋರಿಸ್ತೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪು. ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಚೆನ್ನಾಗಿರೋದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು. ಮೆಣಸು 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ತಾಯಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರೋಣ. ಅದು ರುಬ್ಬಿದ್ಮೇಲೆ ಕಾಳು ಹಾಕಿ ಮತ್ತೆ ರುಬ್ತೀನಿ. ಇಷ್ಟಾದ್ಮೇಲೆ ಅಂದರೆ ಕಾಳು ಬೇಯಿಸಿ ಇಟ್ಕೊಂಡಿದ್ವಲ್ಲ, ಕಾಳು ಹಾಕ್ಕೊಳ್ಬೇಕು. ಕಾಳು ಹಾಕೊಂಡ್ಸಲ ರುಬ್ಕೊಂಡು ಇಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ. ಸಾರು ಒಗ್ಗರಣೆಗೆ, ಇದು ಪಲ್ಯ ಒಗ್ಗರಣೆಗೆ. ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೇ ಸಾರು ಆಗಿದೆ. ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಳ್ತೀನಿ. ನಿಮ್ಗೆ ಎಷ್ಟು ನೀರು ಬೇಕೋ ನೋಡ್ಕೊಂಡು ಹಾಕ್ಕೊಂಡು, ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಖಾರ ಇದ್ದರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಬೋದು. ಈ ಕಡೆ ಪಲ್ಯನೂ ಆಲ್ಮೋಸ್ಟ್ ಆಗಿದೆ. ಆಯಿತು, ತುಂಬ ಏನು ರೋಸ್ಟ್ ಆಗೋದು ಬೇಡ ಈರುಳ್ಳಿ, ಇಷ್ಟ ಆದರೆ ಸಾಕು. ಬೇಯಿಸಿ ಇಟ್ಕೊಂಡಿರೋ ಹೆಸ್ರು ಕಾಳು ಮತ್ತು ಸೊಪ್ಪು ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.